ಶೂನ್ಯ ಅಭಿವೃದ್ಧಿಯ ಹಗರಣಗಳ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕುವಂಥ ಕಾರ್ಯವನ್ನು ನಾವೆಲ್ಲ ಶಾಸಕರು ಇವತ್ತು ಮಾಡ್ತಾ ಇದ್ದೀವಿ. ಈ ಹಗರಣ ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೆದಿರುವಂಥದ್ದು. ಸ್ವತಃ ಆರ್ಥಿಕ ಇಲಾಖೆ ಇದರಲ್ಲಿ ಕೈವಾಡವನ್ನು ಮಾಡಿದೆ. ಮೊನ್ನೆ ಮೂರ್ಡಾ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬ ಪಾಲುದಾರ ಆಗಿರುವಂಥದ್ದು ಜಗಜ್ಜಾಹೀರಾಗಿದೆ. ಇದನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಂದರೆ ಪೊಲೀಸರು ರಸ್ತೆಗೆ ಇಳಿಲಿಕ್ಕೂ ಕೂಡ ಇವತ್ತು ಬಿಡದಲೇ ಇರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆ ಹಗರಣವನ್ನು ಸರ್ಕಾರ ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ. ಇನ್ನೊಂದು ಕಡೆ ನ್ಯಾಯ ಕೇಳಿ ಪ್ರತಿಭಟನೆಯನ್ನು ಮಾಡುವಂಥ ಜನಪ್ರತಿನಿಧಿಗಳನ್ನು ಬಲಾತ್ಕಾರವಾಗಿ ಪೊಲೀಸರ ಮುಖಾಂತರ ಹತ್ತಿಕ್ಕುವಂಥ ಪ್ರಯತ್ನವೂ ಕೂಡ ನಡೀತಾ ಇದೆ. ಶಾಂತಿಯುತವಾಗಿ ನಾವೊಂದು 85 ಜನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕ್ತವೆ ಅಂತ ಹೇಳಿದರೂ ಕೂಡ ಅದಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ ಅಂತಂದರೆ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನು ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯ ಹಗರಣಗಳ ಸರದಾರ. ಹಗರಣಗಳ ಮುಖಾಂತರವೇ ಈ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದೆ. ದಿನಕ್ಕೊಂದು ಹಗರಣಗಳು ಹೊರಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ಹಗರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ವಿಚಲಿತರಾಗಿ ಇಡೀ ಪ್ರತಿಭಟನೆಯನ್ನ ಒಂದು ಕಡೆ ಸಂವಿಧಾನವನ್ನ ಬಹಳ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.